ಕರ್ನಾಟಕ ಅಭಿವೃದ್ಧಿಗೆ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು. ಈ ಭಾಗದ ಪ್ರಮುಖವಾಗಿ ರೈತರು ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆ ಕೊಟ್ಟು ಖರೀದಿಸಬೇಕು. ರೈತರ ನಮ್ಮ ಹೊಲ ನಮ್ಮ ದಾರಿ ಯೋಜನೆ ಜಾರಿಯಾಗಬೇಕು. ಬೆಣ್ಣಿ ಹಳ್ಳದ ಅಗಲೀಕರಣ ಮಾಡಿ ಅಭಿವೃದ್ಧಿಪಡಿಸಿ ಪೋಲಾಗುವ ನೀರನ್ನು ಸಂರಕ್ಷಣೆ ಮಾಡುವುದರಿಂದ ಈ ಭಾಗದ ರೈತರಿಗೆ ನೀರಾವರಿ ಬೆಳೆ ತೆಗೆಯಲು ಹಾಗೂ ಕುಡಿಯಲು ಬಹಳ ಅನುಕೂಲವಾಗುತ್ತದೆ. ಸರ್ಕಾರ ಶೀಘ್ರವಾಗಿ ಇದಕ್ಕೊಂದು ಪರಿಹಾರ ಕಂಡುಕೊಂಡರೆ ಉತ್ತರ ಕರ್ನಾಟಕದ ಬಹುತೇಕ ಹಳ್ಳಿಗಳಲ್ಲಿ ರೈತರಿಗೆ ಅನುಕೂಲವಾಗುತ್ತದೆ ಎಂದು ಕುಂದಗೋಳ ಮತಕ್ಷೇತ್ರದ ಶಾಸಕ ಎಂಆರ್ ಪಾಟೀಲ ಬೆಳಗಾವಿ ಅಧಿವೇಶನದಲ್ಲಿ ಸರ್ಕಾರವನ್ನು ಒತ್ತಾಯಪಡಿಸಿದರು. ನರಗುಂದ ಶಾಸಕ ಸಿಸಿ ಪಾಟೀಲ ಪ್ರಶ್ನೋತ್ತರ ವೇಳೆಯಲ್ಲಿ ಕಳಸಾ ಬಂಡೂರಿ ಮಹದಾಯಿ ಯೋಜನೆ ಅನುಷ್ಠಾನಕ್ಕೆ ನಮ್ಮ ಹೋರಾಟ ಬಹಳಷ್ಟಿದೆ. ಈ ಯೋಜನೆ ಜಾರಿಯಾಗಬೇಕಾದರೆ ಬಿಜೆಪಿ ಪಕ್ಷದಿಂದ ಮಾತ್ರ ಸಾಧ್ಯವಿದೆ ಎಂದು ಸ್ಪಷ್ಟವಾಗಿ ಹೇಳಿದರು. ಮತ್ತೊಂದು ಕಡೆ ಉತ್ತರ ಕರ್ನಾಟಕ ಎಂಎಲ್ಎಗಳು ಅನುದಾನ ಪಡೆಯಬೇಕೆಂದರೆ ಬೆಂಗಳೂರಿನಲ್ಲಿ ಭಿಕ್ಷುಕರ ತರ ಕೈ ಮುಗಿದು ನಿಲ್ಲುವ ಪರಿಸ್ಥಿತಿಯಾಗಿದೆ. ಕಾರಣಕ್ಕಾಗಿಯೇ ಉತ್ತರ ಕರ್ನಾಟಕವನ್ನು ಪ್ರತ್ಯೇಕ ರಾಜ್ಯ ಮಾಡಿ ಎಂದು ಶಾಸಕ ರಾಜು ಕಾಗೆ ಹೇಳಿದ್ದು ಅಧಿವೇಶನದಲ್ಲಿ ಮುಜುಗರಕ್ಕೀಡಾಯಿತು. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಮೋದಿ ಸಾಹೇಬರು ಅಧಿಕಾರಕ್ಕೆ ಬಂದ ತಕ್ಷಣವೇ ದೇಶದ ರೈತರ ಆದಾಯ ದ್ವಿಗುಣ ಮಾಡಿದ್ದರೆ ಇಲ್ಲಿ ರೈತರ ಸಮಸ್ಯೆಗಳೇ ಇರ್ತಿರ್ಲಿಲ್ಲ. ರವಿ ಅವರೇ, ಎಲ್ಲದಕ್ಕೂ ರಾಜ್ಯ ಸರ್ಕಾರವೇ ಹೊಣೆಯಲ್ಲ ಎಂದರು. ನಾಡಿನ ಸಮಸ್ತ ಹೊಸ ಸುದ್ದಿಗಳಿಗಾಗಿ ಗುಪ್ತಾ ನ್ಯೂಸ್ ಚಾನೆಲ್ ಸಂಪರ್ಕಿಸಿ. ಸಬ್ಸ್ಕ್ರೈಬ್ಗಾಗಿ ಬೆಂಬಲಿಸಿ. ರೈತರು ಏನ್ ಬೆಳೀತಾರ ಅದಕ್ಕೆ ಬೆಂಬಲ ಬೆಲೆ ಘೋಷಣೆ ಮಾಡ್ತಾರ. ಪೂರ್ತಿ ಬೆಳೆಯನ್ನು ಅವರು ಖರೀದಿ ಮಾಡಬೇಕು. ಏನ್ ಮಾಡ್ತಾರ, ಬರೀ 5 ಕ್ವಿಂಟಲ್ ಖರೀದಿ ಮಾಡ್ತಾರ. 5 ಕ್ವಿಂಟಲ್ ಖರೀದಿ ಮಾಡಕ ಗೋವಿನ ಜೋಳ ಈಗ 20 ಕ್ವಿಂಟಲ್ ಮಾಡಿದಾರ. ಅದು ಕೂಡ ಧಾರವಾಡ ಜಿಲ್ಲೆಗೆ ಬರೀ 2000 ಮೆಟ್ರಿಕ್ ಟನ್ ಖರೀದಿ ಮಾಡ್ತೇನೆ ಅಂದ್ರು. ಅದು ಕನಿಷ್ಠ 25,000 ಆದ್ರೆ ಮಾತ್ರ ಆಗತ್ತೆ. ಈಗಾಗಲೇ KMF ದವ್ರು ಖರೀದಿ ಮಾಡಿ ತಮ್ಮ ಪೂರ್ತಿ ಭಾಗವನ್ನು ಮುಗಿಸ್ಬಿಟ್ಟಿದಾರ. ಆದ್ರೆ ಇನ್ನೂ ಬಹಳಷ್ಟು ಬೆಳೆ ಇರೋದ್ರಿಂದ ಪಾಟೀಲ್ರ ಈಗ 50 ಕ್ವಿಂಟಲ್ ಮಾಡಿವಿ. 50 ಕ್ವಿಂಟಲ್ ಮಾಡಿದ್ರೆ ನೀವು ಖರೀದಿ ಅಲ್ವಾ ಯಾರಿಂದ ಮಾಡ್ತೀರಿ? ಆಗಿದೆ ನೋಡ್ರಿ. ಇಲ್ಲ ಸರ್, KMF ದವ್ರು ಖರೀದಿ ಮಾಡ್ತಾ ಇಲ್ಲ. ನಿನ್ನೆ ಸರ್ ತಾರತಮ್ಯ ಇದು. ಒಬ್ಬರ ಕಣ್ಣಿಗೆ ಸುಣ್ಣ, ಒಬ್ಬರ ಕಣ್ಣಿಗೆ ಬೆನ್ನಿನ. ನಾವೇನ್ ಪಾಪ ಮಾಡಿದೇವೆ ಉತ್ತರ ಕರ್ನಾಟಕದವರು? ಇದಕ್ಕಾಗಿ ನಾವು ನಮ್ಮ ಪ್ರತ್ಯೇಕ ರಾಜ್ಯ ಕೊಡಿ. ಸಾಕಷ್ಟು ಹೋರಾಟಗಳನ್ನ ನಾನು ಮಾಡೇನೆ. ಸ್ನೇಹಿತರಾದಂಥ ಕೋನ್ ರೆಡ್ಡಿ ಅವರು ಮಾಡ್ಯಾರ. ಕಾನೂನು ಸಚಿವರಾದಂಥ SK ಪಾಟೀಲ್ ಅದಾರ. ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಂತ ಬಸವರಾಜ ಬೊಮ್ಮಾಯಿ ಅವರಿದ್ದಾರೆ. ಜಗದೀಶ್ ಶೆಟ್ಟರ್ ಹೋರಾಟ ಮಾಡಿದ್ದಾರೆ. ಕೇಂದ್ರ ಸಚಿವರು, ಈ ಸದನ ಸದಸ್ಯರಾದಂಥ ಪ್ರಹ್ಲಾದ್ ಜೋಶಿ ಅವರಿದ್ದಾರೆ. ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದೆ. ಅಲ್ಪ ಸ್ವಲ್ಪ ಅಡೆತಡೆಗಳದಾವು. ಈಗ ಯಾವ್ದು ಬೇಕಾದ ಅನುಕೂಲವಾಗಿ ಮಾತಾಡ್ಬಿಟ್ರೆ ಹೆಂಗಿದು? ಯಾವ್ದಾರ ಒಂದು ಸಬ್ಜೆಕ್ಟ್ ಇದ್ರೆ ಸಬ್ಜೆಕ್ಟ್ ಮಾತಾಡಿ. ಈಗ ಸರ್ಕಾರ ಉತ್ತರ ಕೊಡ್ಬೇಕಾದ್ರೆ ನೀವು ಉತ್ತರ ಅಲ್ಲ, ಉತ್ತರ ಕೊಡಲ್ಲ. ಬಟ್ ನೀವು ಏನ್ ಬೇಕಾದ್ರೆ ಹೇಳ್ಬಿಟ್ರಿ. ಹೆಂಗ್ ಉತ್ತರ ಕೊಡ್ಬೇಕು? ಸರ್ಕಾರ ಉತ್ತರ ಕೊಡಕಲ್ಲ, ಉತ್ತರ ಕೊಡ್ಬೇಕಂತಂದ್ರೆ ನೀವು ಯಾವಾಗ ಉತ್ತರ? ಇವತ್ತು ನೇಪಾಳ ದೇಶ 100 ರೂಪಾಯಿ ನೋಟ್ ಕಾಲ ಪರಿ ತಗೊಂಡ್ಬಿಟ್ಟಿದೆ. ಬೇರೆ ಚೈನಾ